ಇಲವಲ ಲಿಂಗ ದೇವರ ಕೊಪ್ಪಲು ಶ್ರೀ ಜೋಡಿ ಮಾರಮ್ಮನ ಜಾತ್ರಾ ಮಹೋತ್ಸವದ ಪ್ರಯುಕ್ತ ಮೈಸೂರು ಉತ್ತರ ರೋಟರಿ ಸಮುದಾಯಗಳ ನೇತೃತ್ವದಲ್ಲಿ ರಾಷ್ಟ್ರಮಟ್ಟದ ಪುರುಷ ಮತ್ತು ಮಹಿಳೆಯರ 40 ಜೊತೆ ಜಂಗಿ ಕುಸ್ತಿ ಪಂದ್ಯಾವಳಿಯನ್ನ ಜೇಡ್ರಹಳ್ಳಿ ಕೃಷ್ಣೇಗೌಡ ಹಾಗೂ ಗೌರವಾಧ್ಯಕ್ಷರಾದ ರಾಜೇಶ್ ಎಂ ಸ್ವಾಮಿ ಅವರು ದೀಪ ಬೆಳಗಿಸಿ ಉದ್ಘಾಟನೆ ಮಾಡಿದರು. ಇಲವಾಲ ಲಿಂಗ ದೇವರ ಕೊಪ್ಪಲು ಗ್ರಾಮದ ಮುಖಂಡರು ಶ್ರೀ ಗಣಪತಿ ದೇವಸ್ಥಾನದಲ್ಲಿ ಪೂಜೆ ನೆರವೇರಿಸಿ ಜ್ಯೋತಿ ಚಾಲನೆ ನೀಡಿದ್ರು. ಬಸವನ ಮೆರವಣಿಗೆ ಮುಖಾಂತರ ಕುಸ್ತಿ ಪಂದ್ಯಾವಳಿಗಳು ಆಯೋಜಿಸಿದ್ದ ಮೈದಾನಕ್ಕೆ ತಲುಪಿತು. ಈ ಕುಸ್ತಿ ಪಂದ್ಯಾವಳಿಯನ್ನ ವೀಕ್ಷಿಸಲು ಸುಮಾರು 3,000ದಿಂದ 5,000 ಜನರು ರಾಜ್ಯದಿಂದ ಅನೇಕ ಕುಸ್ತಿಪಟು ಅಭಿಮಾನಿಗಳು ಭಾಗವಹಿಸಿದ್ರು. ಈ ಕುಸ್ತಿ ಪಂದ್ಯಾವಳಿಯಲ್ಲಿ ಚಾಮರಾಜ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕ ಎಲ್ ನಾಗೇಂದ್ರ, ಜೆಡಿಎಸ್ ಪ್ರಭಾವಿ ಮುಖಂಡರಾದ ಕೋಟೆಹುಂಡಿ ಮಹದೇವು, ಎಚ್ಡಿ ಕೋಟೆ ಕಾಂಗ್ರೆಸ್ ಮುಖಂಡರಾದ ಬೈಪಾಸ್ ಮಂಜು, ಶಿವು ಹೊಸಳ್ಳಿ, ಪೈಲ್ವಾನ್ ಚಕ್ಕಮೂರ್ತಿ, ಗೋವಿಂದರಾಜು, ನಾಗೇಶ್ ಕುಮಾರ್, ಪ್ರಭಾಕರ್, ಮರಿಸ್ವಾಮಿ, ಚಂದ್ರಶೇಖರ, ವಿಜಯಕುಮಾರ್, ಪ್ರವೀಣ್, ಮೈಸೂರು ಉತ್ತರ ರೋಟರಿ ಸಮುದಾಯದ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರುಗಳು ಹಾಜರಿದ್ದರು. ಟಿಎಸ್ ಶಶಿಕಾಂತ್, ಎನ್ಕೆಎಸ್ ಟಿವಿ 4 ನ್ಯೂಸ್, ಮೈಸೂರು. ನೋಡಿ, ವಿನಾಯಕ ವಾಚಿಕರು ಆಗಲೇ ಮೈಸೂರು ನಗರದ ಕುಸ್ತಿ ಮಾಡಿದ ಅರ್ಜಿ ಮಾಡಿದಂತವರು ವಿನಾಯಕ ವಾಚಿಕ ಕೊಲ್ಲಾಪುರ, ಅದೇ ರೀತಿ ಗಂಜಾ ಜಮಖಂಡೇಪುರ ಗಜಾನನ ಬಿಡಿಸಿದ್ರು ರಮೇಶ್, ತಿರುಪುಗಾರಿಗ ರಮೇಶ್, ಕೃಷ್ಣಕುಮಾರ್. ಪಾಲನೆಯ ವಿಕಾಸ್ ಹಾಗೂ ಗಂಜಾಮಿನ ರಘು ಸದಸ್ಯರು, ಪದಾಧಿಕಾರಿಗಳು ಹೋಗಿ ಕುಸ್ತಿಗಳು ಆಶೀರ್ವಾದ ಮಾಡಿದರೆ ಇವರಿಗೆ ಕುಸ್ತಿ ಸಮಿತಿ ಪರವಾಗಿ ಎಲ್ಲರಿಗೂ ಧನ್ಯವಾದಗಳು. ನೆಕ್ಸ್ಟ್ ಕುಸ್ತಿ ಆಶೀರ್ವಾದ ಮಾಡಲಿಕ್ಕೆ ಶ್ರೀಗೌಡರು, ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಶ್ರೀಗೌಡರು, ಹಾಗೆ ನಮ್ಮ ವಿ ಭಾರತೀಶ್ ಅವರು, ಹಾಗೂ ನರ್ಕನಹಳ್ಳಿ ಮಂಜಣ್ಣವರು, ಹಾಗೆ ತಿಲಕ್ರವರು, ಎಲ್ಲರೂ ಶ್ರೀಗಳು ತೀರ್ಪುಗಾರರಾಗಿ ಒಂದ್ಸರಿ ತೀರ್ಪುಗಾರರಿಗೆ ಗಾಂಧಿನಗರದ ಯೋಗೇಶ, ಗಾಂಧಿನಗರ ಯೋಗೇಶ ಕುಸ್ತಿಯಪ್ಪ ರಫಿ ಮಾಡು, ಯೋಗೇಶ್ ಮಯ್ಯ ರಫಿ ಇಸ್ಲಾಂ ಗಳ್ಳಿ ಅಬೂಬಕರ್ ಅವರ ಸುಪುತ್ರ ಅಬೂಬಕರ್ ಮಾರ್ಬಿಟ್ಟೆ ಆರೋಗ್ಯ ನಮ್ಮ ಹೆಚ್ಚುವರಿಯ ಜನಪ್ರಿಯ ಮುಖಂಡರಾದಂತಹ ಉದ್ಯಮಿಗಳಾದಂತಹ ಹೆಚ್ಚುವರಿ ರವಿಯನ್ ಅವರು ಯುಪಿ ರವಿ ಅಂತಾನೆ ಪ್ರಖ್ಯಾತಿ ಪಡೆದಿದ್ದಾರೆ. ಅದು ಕೂಡ ನಮ್ಮ ಆರೋಗ್ಯ ಸಮುದಾಯದ ಪರವಾಗಿ ಸ್ವಾಗತ ಬಯಸ್ತಾನೆ. ವಿನೋದ್ ಕುಮಾರ್ ಅವರ ಶಿಷ್ಯ, ಕನ್ನಡ ಕೇಸರಿ ಪ್ರಶಸ್ತಿ ವಿಜೇತ ಸಾಂಬ್ರಿಕರ ಮಿತಿ, ಗಂಜಮ್ನ ಪೈಲ್ವಾನ್ ಮಂಜು ಕೆಂಚ. ಈ ಕುಸ್ತಿಗಳು ನಾಳೆ ಮೈಸೂರಿನ ಚೆನ್ನೈಯ ಕುಸ್ತಿ ಒತ್ತಡದಲ್ಲಿ ಕುಸ್ತಿ ಪಂದ್ಯಗಳು ಹದಿನಾಲ್ಕು ವರ್ಷದ ಒಳಗಿನ ಬಾಲಕಿಯರ
ತಾಳಬೆಟ್ಟ ನಡೆದ ರಾಷ್ಟ್ರ ಮಟ್ಟದ ಯೋಗಾಸನ ಸ್ಪರ್ಧೆಯಲ್ಲಿ ನಮ್ಮ ಹೆಮ್ಮೆಯ ಕರ್ನಾಟಕ ರಾಜ್ಯವನ್ನು ಪ್ರತಿನಿಧಿಸಿದ್ದಾರೆ. ಇವರು ಈ ಚಿಕ್ಕ ವಯಸ್ಸಿನಲ್ಲಿ ಕನ್ನಡಿಗ ಪ್ರಶಸ್ತಿ ಮತ್ತು ಮಂಡ್ಯ ಜಿಲ್ಲೆಯಿಂದ ಮಂಡ್ಯ ವಿಶ್ವವಿದ್ಯಾನಿಲಯದ ಸ್ಪೋರ್ಟ್ಸ್ ಪದವಿಯಲ್ಲಿ ಯೋಗ ತರಬೇತಿದಾರರಾದ ಶ್ರೀಯುತ ರವಿ ನೀರವರ ಬಳಿ ಯೋಗಾಭ್ಯಾಸವನ್ನು ಪ್ರಾರಂಭಿಸಿ ಪ್ರಸ್ತುತ HGF ಇಂಟರ್ನ್ಯಾಷನಲ್ ಯೋಗ ಫೌಂಡೇಶನ್ ಮೈಸೂರು ಯೋಗ ತರಬೇತಿದಾರರಾದ ಲಕ್ಷ್ಮಣರವರ ಮುದ್ದಿನ ಮೊಮ್ಮಗಳು ಮತ್ತು ಶ್ರೀಯುತ ನವೀನ್ ರವರ ಪ್ರೀತಿಯ ಮಗಳಾಗಿದ್ದು ಪ್ರಸ್ತುತ ಕೆಜಿಕೊಪ್ಪಲಿನ ನಿವಾಸಿಯಾಗಿದ್ದಾರೆ. ಇವರು ದಿ ಆಕ್ಸ್ಫರ್ಡ್ ಶಾಲೆಯಲ್ಲಿ ತಮ್ಮ ವಿದ್ಯಾಭ್ಯಾಸವನ್ನು ಮಾಡುತ್ತಿದ್ದು ವಿದ್ಯಾಭ್ಯಾಸದ ಜೊತೆಗೆ ಯೋಗಾಭ್ಯಾಸದಲ್ಲಿ ತಮ್ಮನ್ನು ತಾವು ನಿರಂತರವಾಗಿ ತೊಡಗಿಸಿಕೊಂಡಿರುವುದನ್ನು ಪಡೆಯುವಲ್ಲಿ ಯಶಸ್ವಿಯಾದರು. ಆದರೆ ಇಷ್ಟೇ ಸಮಾಧಾನಗೊಳ್ಳದೆ ಮುಂದೆ ತಮ್ಮ ಕಡೆಗೆ ಇವರಿಗೆ ಹಲವಾರು ಪ್ರಶಸ್ತಿಗಳನ್ನು ನೀಡಿ ಗಮನಿಸಲಾಗಿದೆ. ಅವುಗಳಲ್ಲಿ ಪ್ರಮುಖವಾಗಿ ಜಿಲ್ಲಾ ಸರ್ಕಾರ ನೀಡುವಂತಹ ಗಡಿನಾಡು ಕನ್ನಡ ರಾಜ್ಯ ಇದಕ್ಕೆ ಪೂರಕವಾಗಿ ಪ್ರತಿನಿತ್ಯ 4 ಗಂಟೆಗಳ ಕಾಲ ತಮ್ಮನ್ನು ತಾವು ಯೋಗಾಭ್ಯಾಸದಲ್ಲಿ Jamreli Nandan